ಇನ್ನು ಹೋಟೆಲ್ಗಳಿಗಂತೂ ಕಮರ್ಷಿಯಲ್ ಸಿಲಿಂಡರ್ ಕೊರತೆಯ ಎಫೆಕ್ಟ್ ಭಾರಿ ದೊಡ್ಡ ಮಟ್ಟದಲ್ಲಿ ತಟ್ಟಿದೆ. ರಸಧಾರೆ ಎನ್ನುವಂತಹ ಹೋಟೆಲ್ಗೂ ಕೂಡ ಬೆಂಗಳೂರಿನ ಜಯನಗರದ 4ನೇ ಬ್ಲಾಕ್ನಲ್ಲಿರುವಂತಹ ಈ ಹೋಟೆಲ್ಗೆ ಸಿಲಿಂಡರ್ ಕೊರತೆಯಿಂದಾಗಿ ಬಹಳಷ್ಟು ಸಮಸ್ಯೆ. ಹಾಗಾಗಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಮುಂದಾದರೆ ಅದು ಮಾಡೋದು ಕಷ್ಟ ಅಂತ ಅಡುಗೆ ಭಟ್ರು ತಿಳಿಸ್ತಾ ಇದ್ದಾರೆ. ಹೇಳಿದೆ ಕೆಲಸ ಬಿಟ್ಟು ಹೋಗ್ತಿದ್ದಾರಂತೆ ಕಾರ್ಮಿಕರು. 30 ಜನ ಕಾರ್ಮಿಕರಿದ್ದಂತಹ ಹೋಟೆಲ್ನಲ್ಲೀಗ 7 ಜನ ಮಾತ್ರ ಕೆಲಸ ಮಾಡ್ತಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ 13 ದಿನ ಆಯಿತು. ಈ ಸಿಲಿಂಡರ್ ಸಮಸ್ಯೆಯಿಂದ 40% ವ್ಯಾಪಾರ ಡೌನ್ ಆಗಿದೆ ಅಂತ ಈ ಹೋಟೆಲ್ ಮಾಲೀಕರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಕಾರ್ಮಿಕರು ಕೆಲಸ ಬಿಡ್ತಿದ್ದಾರೆ, ಮತ್ತೊಂದೆಡೆ ಸಿಲಿಂಡರ್ ಸಿಗದೆ ಅಡುಗೆ ತಯಾರಿಸೋದು ಕಷ್ಟ ಆಗಿದೆ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ನ ಎಫೆಕ್ಟ್ ರಾಜಧಾನಿ ಬೆಂಗಳೂರಿಗೆ ನಿಧಾನವಾಗಿ ದೊಡ್ಡ ಮಟ್ಟದಲ್ಲಿ ತಟ್ಟಲಿಕ್ಕೆ ಆರಂಭವಾಗಿರುವಂಥದ್ದು. ಸದ್ಯ ನಾನೀಗ ಜಯನಗರ 4ನೇ ಹಂತದಲ್ಲಿರುವಂತಹ ರಸಧಾರೆ ಹೋಟೆಲ್ನ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಹೋಟೆಲ್ನ ಒಂದು ದೃಶ್ಯಾವಳಿಗಳು. ಅಂದರೆ ಈ ಹೋಟೆಲ್ನಲ್ಲಿ ಸಾಮಾನ್ಯವಾಗಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡ್ರು ಸಮಸ್ಯೆ ಆರಂಭವಾದ ಮೇಲೆ 40ರಷ್ಟು ವ್ಯಾಪಾರ ಡೌನ್ ಆಗಿದೆಯಂತೆ. ಅದರಲ್ಲೂ ವಿಶೇಷವಾಗಿ ಈ ಒಂದು ಹೋಟೆಲ್ನಲ್ಲಿ ಹಿಂದೆ ಅಂದರೆ ಗ್ಯಾಸ್ ಸಿಲಿಂಡರ್ನ ಬಳಸಿ ಅಡುಗೆಯನ್ನು ಮಾಡಲಿಕ್ಕೆ ಮುಂದಾಗ್ತಿದ್ರು. ಆದರೆ ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆರಂಭವಾದ ಮೇಲೆ ಸೌದೆ ಒಲೆಯಲ್ಲೇ ಈಗಾಗಲೇ ಕೂಡ ಎಲ್ಲ ಅಡುಗೆಗಳನ್ನು ಕೂಡ ತಯಾರು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದೊಂದಾದರೆ, ಎರಡನೇದು ಈ ಒಂದು ಸೌದೆ ಒಲೆಯಲ್ಲಿ ಅಡುಗೆಯನ್ನು ಆರಂಭ ಮಾಡಿದ ಮೇಲೆ ಕೆಲಸಗಾರರು ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಿಕ್ಕೆ ಮುಂದಾಗ್ತಿಲ್ಲ, ಕೆಲಸಗಾರರು ಕೆಲಸವನ್ನು ಬಿಟ್ಟು ಹೋಗ್ತಿದ್ದಾರೆ ಅನ್ನುವಂಥ ಒಂದು ಬೇಸರವನ್ನು ಕೂಡ ಹೋಟೆಲ್ನ ಮಾಲೀಕರು ವ್ಯಕ್ತಪಡಿಸಿದರು. ಸೌದೆ ಒಲೆಯಲ್ಲಿಯೇ ಈಗಾಗಲೇ ಕೂಡ ಅನ್ನ, ಸಾರು, ಮುದ್ದೆ ಇವೆಲ್ಲವನ್ನು ಕೂಡ ಮಾಡಲಿಕ್ಕೆ ರಸಧಾರೆಯ ಹೋಟೆಲ್ನ ಮಾಲೀಕರು ಮುಂದಾಗಿರುವಂಥದ್ದು. ಈ ಬಗೆಗೆ ಮಾತಾಡಲಿಕ್ಕೆ ನನ್ನ ಜೊತೆಲಿ ಹೋಟೆಲ್ ಮಾಲೀಕರು ಕೂಡ ಇದ್ದಾರೆ. ಸರ್, ಈಗಾಗಲೇ ತಮ್ಮ ಹೋಟೆಲ್ನಲ್ಲಿ ಈ ಹಿಂದೆ ಏನೇನು ಅಡುಗೆ ಮಾಡ್ತಿದ್ರಿ, ಈಗ ಏನೇನು ಅಡುಗೆ ಮಾಡ್ತಿದ್ದೀರಾ, ಈಗ ಯಾವುದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಸರ್, ನಮ್ಮ ರೆಸ್ಟೋರೆಂಟಲ್ಲಿ ನಾರ್ಮಲ್ ಆಗಿ ನಾವು ಇಡ್ಲಿ, ವಡೆ, ದೋಸೆ, ಖಾರ ಬಾತ್, ಕೇಸರಿ ಬಾತ್, ಪ್ರಾಪರ್ ಸೌತ್ ಇಂಡಿಯನ್ QSR ಜಾಯಿಂಟ್ ನಮ್ಮದು. ಸೊ ಆಲ್ಮೋಸ್ಟ್ ಒಂದು 15-17 ಡೇಸ್ ಆಯಿತು ಸಿಲಿಂಡರ್ ನೋಡಿ. ಸೊ ಆಲ್ಮೋಸ್ಟ್ ನಾವು ಸಿಲಿಂಡರ್ ಯಾವಾಗ ಕ್ರೈಸಿಸ್ ಇದೆ ಅಂತ ಗೊತ್ತಾಯಿತು. ಸೊ ಕನ್ವೆನ್ಷನಲ್ ಸೌದೆ ಒಲೆಗಳನ್ನ ಮತ್ತು ಬ್ಲೋವರ್ ಸೌದೆ ಒಲೆಗಳನ್ನೆಲ್ಲ ನಾವು ಪರ್ಚೇಸ್ ಮಾಡಬೇಕಾಯಿತು. ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ ದೋಸೆ ಕೊಡೋ ಪರಿಸ್ಥಿತಿನೇ ಬರಲಿಲ್ಲ. ಆಲ್ಮೋಸ್ಟ್ ಒಂದು ವಾರ ದೋಸೆನೇ ಕೊಟ್ಟಿಲ್ಲ ನಾವು. ಸೊ ಯಾವಾಗ ಸೌದೆ ಒಲೆಗೆ ಶಿಫ್ಟ್ ಆದ್ವಿ, ನಾವು ಯಾವ ಮಟ್ಟಕ್ಕೆ ಅಂದರೆ ಬೇರೆ ಕಡೆಯಿಂದ ಎಲ್ಲ ಈ ಪರೋಟ ಮಾಡೋ ಜಾಗದಲ್ಲೆಲ್ಲ ಸೌದೆ ಒಲೆ ಎಲ್ಲ ತಂದು ಸೆಟ್ ಮಾಡಿದ್ದೀವಿ. ಫ್ರೈಯರ್ಗೆಲ್ಲ ನಾವು ಇದು ತೊಗೊಂಡಿದ್ದೀವಿ, ಆ ಫ್ರೆಂಚ್ ಫ್ರೈಸ್ ಮಾಡೋ ಫ್ರೈಯರ್ಸ್ ತೊಗೊಂಡಿದ್ದೀವಿ ವಡೆಗೋಸ್ಕರ. ತುಂಬ ಕಷ್ಟ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಈಗ ಸೌದೆ ಒಲೆಯಲ್ಲಿ ಅಡುಗೆ ಆರಂಭ ಮಾಡಿದ್ಮೇಲೆ ಒಂದಷ್ಟು ಕೆಲಸಗಾರರು ಕೂಡ ಸಿಗ್ತಾ ಇಲ್ಲ, ಕೆಲಸಗಾರರು ಕೂಡ ಕೆಲಸ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋಂಥ ಮಾತುಗಳನ್ನು ಕೂಡ ತಾವು ಹೇಳಿದ್ರಿ. ಸರ್, ಸೌದೆ ಒಲೆಯಲ್ಲಿ ಹಳೆ ಕೈಗಳಿಗೆ ಅಭ್ಯಾಸ ಇರುತ್ತೆ. ಇಲ್ಲಿ ಎಲ್ಲ ಯಂಗ್ಸ್ಟರ್ಸ್ ನಾವು ಮಾಡ್ತಾ ಇರೋದು, ಎಲ್ಲರೂ ಚಿಕ್ಕ ವಯಸ್ಸಿನ ಹುಡುಗರೇ ನಾವಿರೋದು. ನಮ್ಮ ಟೀಮ್, ನಮ್ಮ ಏಜ್ ಕ್ಯಾಪ್ ಅವ್ರಿಗೆಲ್ಲ ಸೌದೆ ಒಲೆ ಅಭ್ಯಾಸ ಇಲ್ಲ. ಅದೊಂದು. ಎರಡನೇದೇನಪ್ಪ ಅಂತಂದರೆ, ಸೌದೆ ಒಲೆಯಲ್ಲಿ ಹಸಿ ಸೌದೆ ಇದ್ದಾಗ ಹೊಗೆ ಜಾಸ್ತಿ ಆಗುತ್ತೆ. ಸೊ ಕಾರ್ಬನ್ ಮೊನಾಕ್ಸೈಡ್ ಪಾಯ್ಸನಿಂಗ್ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇನ್ಫ್ಯಾಕ್ಟ್ ಇಬ್ಬರು ಹುಡುಗರು ಹುಷಾರು ತಪ್ಪಿದ್ದಾರೆ. 25-30 ಜನ ಇರೋ ರೆಸ್ಟೋರೆಂಟಲ್ಲಿ ಇವಾಗ 7 ಜನ ಇದ್ದಾರೆ. ಸೊ ಹೇಳ್ದೆ ಕೇಳದೆ ಹೋಗಿರೋ ಸನ್ನಿವೇಶಗಳು ಇದ್ದಾವೆ. ಮೋರಿ ಬರ್ತಾ ಇಲ್ಲ, ಮೋರಿ ಕೆಲ್ಸಕ್ಕೆ ಬರ್ತಾ ಇಲ್ಲ. ಏನಕ್ಕೆ ಅಂದರೆ ಕಪ್ಪಾಗ್ತಾ ಇದೆ, ಪಾತ್ರೆ ಎಲ್ಲ ತಿಕ್ಕಕ್ಕಾಗ್ತಾ ಇಲ್ಲ ಕರೆಕ್ಟಾಗಿ. ಆಮೇಲೆ ಹೈಜೀನ್ ಅನ್ನೋದು ತುಂಬಾ ಕಷ್ಟ ಆಗ್ತಾ ಇದೆ ಕಂಟ್ರೋಲ್ ಮಾಡೋಕ್ಕೆ. ಯಾಕಂದರೆ ಸೌದೆ ಎಲ್ಲ ನಾವು ಸ್ಟಾಕ್ ಮಾಡಬೇಕು, ಅದರಲ್ಲಿ ಜಿರಳೆ ಪರಳೆ ಅವೆಲ್ಲ ಸೇರ್ಕೋತವೆ, ರಾಡೆಂಟ್ ಸೇರ್ಕೋತವೆ. ಏನಾದರೂ ಈ ಪಾರ್ಕ್ ಬೇರೆ ಕಮರ್ಷಿಯಲ್ ಸಿಲಿಂಡರ್ನ ಸಮಸ್ಯೆ ಆರಂಭವಾದ ಮೇಲೆ ಎಷ್ಟು ಪರ್ಸೆಂಟೇಜ್ ಅಷ್ಟು ವ್ಯಾಪಾರ ಡೌನ್ ಆಗಿರ್ಬೋದು ಸರ್? ಸರ್, ಆಲ್ಮೋಸ್ಟ್ ಒಂದು 35-40% ಡೌನ್ ಆಗಿದೆ ಸರ್ ರೆವಿನ್ಯೂಲಿ. ಆಮೇಲೆ ಇನ್ನೊಂದೇನಾಗ್ತದೆ ಅಂದರೆ ಪ್ರಿಪ್ರೇಷನ್ ಟೈಮ್ ಕೂಡ ಜಾಸ್ತಿ ಆಗಿದೆ. 45 ನಿಮಿಷ 1 ಅವರಲ್ಲಿ ಪ್ರೆಪ್ ಆಗಬೇಕಾಗಿರೋ ಐಟಮ್ಸ್ ಎಲ್ಲ ಆಲ್ಮೋಸ್ಟ್ 2 ಗಂಟೆ 2.5 ಅವರ್ ತನಕ ಹೋಗ್ತಾ ಇದೆ. ಅಂದರೆ ಇವಿಷ್ಟು ಕೂಡ ಈ ಹೋಟೆಲ್ನ ಮಾಲೀಕರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.